ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು, ಪೇಜ್ ನಂಬರ್ 26, ಸಂಖ್ಯೆ 43. ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ, ಕುಗ್ಗಿ ಹೋದವರನ್ನು ಉದ್ಧಾರ ಮಾಡುತ್ತಾನೆ. ಕೀರ್ತನೆಗಳು 34ನೇ ಅಧ್ಯಾಯ 18ನೇ ವಾಕ್ಯ. ಮನೆಗಳು ಮತ್ತು ನೆಲಗಳು ಮತ್ತು ಜಾಗರೂಕತೆಯಿಂದ ಕೂಡಿಸಿಟ್ಟ ಆಸ್ತಿಗಳು ಕೊತ್ತವಾಲನ ಸುತ್ತಿಗೆಯ ಏಟಿಗೆ ಮಾಯವಾಗಬಹುದು. ಬಹುಕಾಲ ನಂಬಿದ ಗೆಳೆಯರು ಕ್ಷಣದಲ್ಲಿ ತಣ್ಣಗಾಗಬಹುದು ಮತ್ತು ನಿಮಗೆ ವಿರೋಧವಾಗಿ ಬೆನ್ನು ತೋರಿಸಿ ನಿಮ್ಮ ಶತ್ರುಗಳು ಕೂಡ ಆಗಬಹುದು. ಕೆಲವು ಸಮಯದಲ್ಲಿ ಪ್ರೀತಿಸಿದ ಮನೆ ಒಡೆದು ಹೋಗಬಹುದು, ಕುಟುಂಬವೇ ಚದರಿ ಹೋಗಬಹುದು ಅಥವಾ ಮರಣವೇ ಆಕ್ರಮಿಸಬಹುದು. ಮನೆಯ ಪ್ರಾರ್ಥನಾ ವೇದಿಕೆಯ ಮುಂದೆ ಪ್ರಕಾಶಿಸಿದ ಪ್ರೀತಿ ಮಿಣುಗಬಹುದು ಮತ್ತು ಬರಬರುತ್ತಾ ಬತ್ತಿ ಹೋಗಬಹುದು ಅಥವಾ ನಂದಿ ಹೋಗಬಹುದು. ಎಷ್ಟು ಮಂದಿ ಯೌವನದಲ್ಲಿರುವ ಅತ್ಯುನ್ನತ ನಿರೀಕ್ಷೆ ಮತ್ತು ಬಾಲ್ಯದ ಜೀವನ ಕೇವಲ ಕೆಲವೇ ವರುಷಗಳಲ್ಲಿ ಅಥವಾ ತಿಂಗಳುಗಳಲ್ಲಿ ಬೂದಿಯಾಗುತ್ತದೆ ಎಂಬುದನ್ನು ಕಂಡುಕೊಂಡಿದ್ದಾರೆ. ಇಂಥವರು ತಮ್ಮ ಹೊರೆಗಳೊಂದಿಗೆ ಮತ್ತು ಮುರಿದ ಹೃದಯಗಳೊಂದಿಗೆ ಆತನಲ್ಲಿ ವಿಶೇಷವಾದ ಬಲದೊಂದಿಗೆ ಮೊರೆಯಿಡುತ್ತಾರೆ. ಜೀವಿತದ ಹೋರಾಟದಲ್ಲಿ ನಿರಾಶೆ ಮತ್ತು ದುಃಖವನ್ನು ಹೊಂದಿ ಕ್ರಿಸ್ತನಲ್ಲಿ ವಿಶ್ರಾಂತಿಗೆ ಮತ್ತು ಸಂರಕ್ಷಣೆಗೆ, ಜೀವಕ್ಕೆ ಮತ್ತು ಗುಣ ಹೊಂದುವುದಕ್ಕೆ ಬರುವವರಿಗೆ ಆತನ ಪ್ರೀತಿ ಮತ್ತು ಶ್ರೇಷ್ಠ ವಾಗ್ದಾನಗಳು ಗಿಲ್ಯಾದಿನ ಸುಗಂಧ ತೈಲದಂತೆ ಬರುತ್ತದೆ.